ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ನಿಫ್ಟಿ ಎಕ್ಸ್ಪೈರಿ ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ನಾಳೆ ಶುಕ್ರವಾರ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಸೆಕ್ಟರ್ ವೈಸ್ ನೋಡೋದಾದರೆ IT ಸೆಕ್ಟರಲ್ಲಿ ಈಗಲೂ ಕೂಡ ಅದೇ ರೀತಿಯಾಗಿ ಒಂದು ಪಾಸಿಟಿವ್ ಸೆಂಟಿಮೆಂಟೇ ಕಾಣಿಸ್ತಾ ಇದೆ. ಸ್ಟೀಲ್ ಸೆಕ್ಟರ್ ಮತ್ತೆ ಪಾಸಿಟಿವ್ ಆಗಿತ್ತು. ಫಾರ್ಮಾ ಸೆಕ್ಟರಲ್ಲಿ ಡಿ ವಿ ಸ್ಲ್ಯಾಬು ನಮ್ಮ ಆಲ್ಮೋಸ್ಟ್ 3800 ಟಾರ್ಗೆಟು ಇವತ್ತು ರೀಚ್ ಆಗೋಗಿದೆ. ಸೊ ಯಾರಾದರೂ 3000 ಲೆವೆಲಲ್ಲಿ ಇನ್ವೆಸ್ಟ್ ಮಾಡಿದರೆ ಕಂಗ್ರಾಟ್ಸ್, 800 ಪಾಯಿಂಟ್ಸ್ ರ್ಯಾಲಿ ನೋಡಿದ್ದೀರಾ ನೀವು ಇನ್ ಶಾರ್ಟ್ ಸ್ಪ್ಯಾನಲ್ಲೇ. ಒಂದೆಷ್ಟು 4-5 ತಿಂಗಳಾಗಿರ್ಬೋದೇನೋ. ಸೊ ಅದಕ್ಕೆ ಹೇಳೋದು ಕಾಸ್ಟ್ಲಿ ಸ್ಟಾಕ್ ಅಂತ ನೋಡೋಕೆ ಹೋಗ್ಬಿಡಿ, ವ್ಯಾಲ್ಯೂಯೇಷನ್ನ ನೋಡ್ತಾ ಹೋಗಿ ಅಂತ. ಹೇಗೆ ನಾನು ಹೇಳ್ತೀನಿ ಅಂತ ಯಾವುದು ಇನ್ವೆಸ್ಟ್ ಮಾಡಬಾರ್ದು, ಬಟ್ ಹೇಳಿದ್ದು ಅದೇ ರೀತಿ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ UPL ಕೆಮಿಕಲ್ ಸೆಕ್ಟ್ರು ಮತ್ತು IT ಸೆಕ್ಟ್ರು ಎರಡು ಅಂಡರ್ ವ್ಯಾಲ್ಯೂಯೇಷನ್ ಆಗಿರೋ ಸೆಕ್ಟ್ರು ಅಂತ ನಾವು ಮೊನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಿ. UPL ಅಲ್ಲಿ 600 ಲೆವೆಲ್ ಬಂದಾಗ 580ರಿಂದ 600 ಇನ್ವೆಸ್ಟ್ ಮಾಡ್ಬೋದು ಅಂತ ಕೂಡ ನಾವು ಮಾತಾಡ್ಕೊಂಡಿದ್ವಿ. ನಾನು ಕೂಡ ಇನ್ವೆಸ್ಟ್ ಮಾಡಿದ್ದೆ. ಸೊ ಇವತ್ತು 3.86% ಬಂದಿದೆ. UPL ಇವತ್ತು ಟಾಪ್ ಗೇನರ್ ಆಗಿ ಹೊರಹೊಮ್ಮಿದೆ. ಅದೇ ರೀತಿಗೆ ಟಾಪ್ ಲೂಸರ್ ಅಂತ ನಾವು ಇವತ್ತು ನೋಡೋದಾದರೆ ಏಷ್ಯನ್ ಪೇಂಟ್ಸ್ ಅಂತ ಕಾಣಿಸ್ತಾ ಇದೆ. 1.14% ಕರೆಕ್ಷನ್ ಬಂದಿದೆ. ಏಷ್ಯನ್ ಪೇಂಟ್ಸಲ್ಲಿ ಒಂದು ಪೊಸಿಷನ್ ಟ್ರೇಡ್ ಕೂಡ ಆಗಿದೆ ನಂದು. ಜೊತೆಗೆ ಏಷ್ಯನ್ ಪೇಂಟ್ಸಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಒಳ್ಳೆ ಸಮಯ ಬರ್ತಾ ಇದೆ. 3100 ಆ ಲೆವೆಲ್ಗೆ ಬಂದಾಗ ದಯವಿಟ್ಟು GTT ಆರ್ಡರ್ನ ಇಡಿ. ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡು ಅಂತ ನೋಡ್ತಾ ಹೋಗೋಣ. ಇವತ್ತು NSEನಲ್ಲಿ ಒಂದು ದೊಡ್ಡ ಅನಾಹುತ ಆಯಿತು ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ, ಒಂದು ಗ್ಲಿಚ್ ಆಗೋಯ್ತು ಅಂತ. ಅದ್ರ ಬಗ್ಗೆ ಹೇಳ್ತೀನಿ. ಅಂದರೆ 20,000 ಕಾಲ್ ಆಪ್ಷನ್ ಸ್ಟ್ರೈಕಲ್ಲಿ ಸತೀಶ್ ಅವರು ಹೇಳಿದರು, ಏನು ಇಂಟ್ರಿನ್ಸಿಕ್ ವ್ಯಾಲ್ಯೂ ಇದೆಯೋ ಅದಕ್ಕಿಂತ ಕೆಳಗೆ ನಡೀತಾ ಇದೆ, ಡಿಸ್ಕೌಂಟಲ್ಲಿ ನಡೀತಾ ಇದೆ ಅಂತ ಹೇಳಿದ್ರಲ್ವಾ. ಅದು ನಾವು ನೋಡಿದಾಗ ಬೇರೆ ಬೇರೆ ಬ್ರೋಕರಲ್ಲಿ ನೀವು ನೋಡಿದ್ರು ಆ ಟೈಮಲ್ಲಿ ಅದೇ ರೀತಿ ಇತ್ತು. ಜೊತೆಗೆ NSE ಆ್ಯಕ್ಚುಯಲ್ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡಿದ್ರು ಅದೇ ರೀತಿ ಇತ್ತು. ಸೊ ಕನ್ಫರ್ಮ್ ಅದು ಟ್ರೇಡಿಂಗ್ ವ್ಯೂ ಗ್ಲಿಚ್ ಅಲ್ಲ ಅಥವಾ ಯಾವುದೋ ಬ್ರೋಕರ್ ಗ್ಲಿಚ್ ಅಲ್ಲ, ಏನಲ್ಲ, NSEನಲ್ಲೇ ಈ ರೀತಿ ಇತ್ತು. ಸೊ ಇದು ಯಾಕೆ ಈ ರೀತಿ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೆ. ಆದರೆ ಅದರಿಂದ ನನಗೂ ಒಂದು ಹೊಸ ವಿಷಯ ತಿಳಿಯಕ್ಕೆ ಸಿಕ್ತು. ಅದನ್ನ ನಾವು ಆಪ್ಷನ್ಸ್ ಆರ್ಬಿಟ್ರಾಜ್ ಅಂತ ಕರಿತೀವಿ. ಇದನ್ನ ಪುಟ್ ಕಾಲ್ ಪ್ಯಾರಿಟಿ ಅಂತ ಕರಿತೀವಿ. ಅದನ್ನ ನಾನು ಇವತ್ತು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಅದಕ್ಕೊಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಬೇಕು. ಸಂಕ್ಷಿಪ್ತವಾಗಿ ಏನು ಅಂತ ಇವತ್ತು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಮೊದಲನೇದಾಗಿ ಟ್ರೇಡ್ ಯಾವ ರೀತಿ ಇತ್ತು ಅಂತ ನಾವು ನೋಡೋದಾದ್ರೆ, ನಿಫ್ಟಿನಲ್ಲಿ ನೆನೆ ಏನು ಮಾತಾಡ್ಕೊಂಡಿದ್ವಿ, ಬುಲ್ಲಿಶ್ ಸೆಂಟಿಮೆಂಟೇ ಕಾಣಿಸ್ತಾ ಇದೆ. ದಯವಿಟ್ಟು ಪಿ ಕಡೆ ತೊಗೊಳಕ್ಕೆ ಹೋಗ್ಬಿಡಿ. ಪಿ ಕಡೆ ಅಂತ ಬಂದ್ರೂ ಈ 20,050 ಈ ಲೆವೆಲ್ ಎಲ್ಲ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ಅಂತ. ದಯವಿಟ್ಟು ಚಾರ್ಟ್ ಸ್ಟಾಕ್ ನೋಡಿದವರು ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ತಾನೆ ಇದ್ದೀರಾ, ರೆಗ್ಯುಲರ್ ಆಗಿ ವ್ಯೂ ಮಾಡೋರು ನೀವು, ತುಂಬ ಡೀಟೇಲಾಗಿ ಫೀಡ್ಬ್ಯಾಕ್ನು ಕೊಡ್ತಾ ಇದ್ದೀರಾ. ಥ್ಯಾಂಕ್ಸ್ ಸರ್, ನಿಮ್ಮ ಟೈಮಿಗೆ ಮತ್ತು ನೀವು ಕೊಡ್ತಾ ಇರುವಂಥ ಫೀಡ್ಬ್ಯಾಕಿಗೆ. ಸೊ ನಾನು ಪ್ರತಿ ಕಮೆಂಟನ್ನು ಓದ್ತಾ ಇರ್ತೀನಿ. ಥ್ಯಾಂಕ್ಸ್ ಎಲ್ರಿಗೂ. ಸೊ ಇವತ್ತು ನೀವು ನೋಡೋದಾದ್ರೆ 20,050 ಆ ಸಪೋರ್ಟ್ನ ತೊಗೊಂತಲ್ವಾ, ಅದಕ್ಕೆ ಹೇಳಿದ್ದು ಇವತ್ತು ಕ್ಲಿಯರ್ ಕಟ್ ಇದ್ದು. ನೆನ್ನೆನೂ ಅದೇ ಇತ್ತು, ಇವತ್ತು ಅದೇ ವ್ಯೂ ಇತ್ತು. ಇವತ್ತು ಪಿ ತೊಗೊಳಕ್ಕೆ ಆಪರ್ಚುನಿಟಿ ಇಲ್ಲ ಅಂತ. ಅಫ್ಕೋರ್ಸ್ ನಿಮಗೆ ಇಲ್ಲಿ ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿಂದ ರಿಜೆಕ್ಷನ್ ಬರ್ತಿದೆ ಅಂತಂದರೆ ಸೇಮ್ ರೂಲ್ ನಿಮ್ಗೆ ಹೇಳ್ತಾನೆ ಬಂದಿರ್ತೀನಿ. ಯಾವತ್ತು ಗ್ಯಾಪ್ ಅಪ್ ಓಪನಿಂಗ್ ಆದಾಗ ಪಿ ಟ್ರೇಡ್ ತೊಗೊಳಕ್ಕೆ ಹೋಗ್ತಿದ್ದೀರಾ ಅಂದರೆ ಹಿಂದಿನ ಏನು ಕ್ಲೋಸಿಂಗ್ ಆಗಿರುತ್ತೋ ಅಥವಾ ಬಸ್ ಸ್ಟ್ಯಾಂಡ್ ಆಗಿರುತ್ತೋ ಅದೇ ನಿಮ್ಮ ಟಾರ್ಗೆಟ್ ಆಗಿರಬೇಕು. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಬಟ್ ಇವತ್ತು ಓಪನಿಂಗ್ ಆದಮೇಲೆ ಒಂದು ಸಣ್ಣ ಮೂಮೆಂಟು ನೀವು ಮೇಲ್ಗಡೆ ಒಂದು ಟ್ರೇಡ್ ಮಾಡೋಕ್ಕೆ ಅವಕಾಶ ಇತ್ತು. ಅಂದರೆ 20,070-80ರಲ್ಲಿ ಕ್ಲೋಸ್ ಆಗಿದೆ, 20,130ರಲ್ಲಿ ಓಪನ್ ಆಗಿದೆ. ಸೊ ಮೇಲ್ಗಡೆ ಅಂದರೆ 150 ಪಾಯಿಂಟ್ ರೂಲ್ನ ನೀವು ಹಾಕೊಂಡ್ರೆ ಎಷ್ಟು ಸಿಗುತ್ತೆ, ಇನ್ನೂ ಒಂದು 50 ಪಾಯಿಂಟ್ಗಳ ಟ್ರಾವೆಲ್ ಆಗೋಕ್ಕೆ ಸಾಧ್ಯತೆ ಇತ್ತು. 20,180ನ ಟ್ರ್ಯಾಕ್ ಮಾಡ್ಬೋದು ಅಂತ ನಾನು ಆಪ್ಷನ್ ಚೇಂಜ್ ನೋಡಿದಾಗ ಬೆಳಗ್ಗೆ ಒಂದು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ. ಅಂದರೆ ಯಾಕೆಂದರೆ ಓಪನ್ ಆದಮೇಲೆ 20,100ರಲ್ಲಿ ನಿಮಗೆ ಒಳ್ಳೆ ರೀತಿಯಾದಂಥ ಪುಟ್ ರೇಟಿಂಗ್ ಆಗಿತ್ತು. ಅದೇ ರೀತಿ 20,200ರಲ್ಲಿ ಕಾಲ್ ರೇಟಿಂಗ್ ಆಗಿತ್ತು. ಎಕ್ಸಾಕ್ಟಾಗಿ ನಾವು ಬಾಟಮ್ ಅಥವಾ ಟಾಪನ್ನು ಹಿಡಿಯೋಕ್ಕಾಗೋದಿಲ್ಲ. ಹಾಗಾಗಿ ಬೆಸ್ಟ್ ಅಂದರೆ ಒಂದು 20-30 ಪಾಯಿಂಟ್ ಇದ್ದಾಗ ಎಕ್ಸಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀನಿ ನಿಮಗೆ. ಸೊ 20,180 ಝೋನಲ್ಲಿ ಒಂದು ಎಕ್ಸಿಟ್ ಸಿಚುವೇಶನ್ ಇತ್ತು. ಇಲ್ಲಿ ನೋಡಿ, ಯಾವಾಗ ಒಂದು ಡೋಜಿ ಆಗಿ ಎಂಡ್ ಆಗುತ್ತೋ ಅವಾಗ ನೀವು ಹುಷಾರಾಗಿರಲೇಬೇಕು, ಪೊಸಿಷನ್ನ ಕಮ್ಮಿ ಮಾಡ್ಕೊಳ್ಳೇಬೇಕು, ಅಥವಾ ಅಗ್ರೆಸಿವ್ ಪೊಸಿಷನ್ ಇದ್ದರೆ ಎಕ್ಸಿಟ್ ಮಾಡ್ಕೊಳ್ಳೇಬೇಕು. ಇಲ್ಲೊಂದು ಡೋಜಿ ಆಗಿದೆ, ನೆಕ್ಸ್ಟ್ ಕ್ಯಾಂಡಲ್ಲೂ ಡೋಜಿ ಆಗಿದ್ರು ನೀವು ನೋ ಲಾಸ್ ನೋ ಗೇನಲ್ಲೇ ಇರ್ತೀರಾ. ಇಲ್ಲಿಂದ ಏನಾದ್ರು ಟ್ರೇಡ್ ತೊಗೊಂಡಿದ್ದೀರಾ ನಾನು ಹೇಳ್ತಾ ಇರೋಂಥದ್ದು. ಬಟ್ ಇಲ್ಲಿ ನಿಮಗೆ ಒಂದು ಕ್ವಿಕ್ಕಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳಲಿಕ್ಕೆ ಅಲ್ಲಿ ಅವಕಾಶ ಇತ್ತು. ಆ ಟೈಮಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಇತ್ತು, ಬಟ್ ನಿಫ್ಟಿನಲ್ಲೂ ಕೂಡ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ಅದಾದಮೇಲೆ ದೊಡ್ಡದಾಗಿ ರಿಜೆಕ್ಷನ್ ಬರ್ತಾ ಹೋಯಿತು. ಶಾರ್ಪ್ ರಿಜೆಕ್ಷನ್ ಅಂತ ಅನಿಸ್ತಿದೆ ಅಂತಂದ್ರು ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಪ್ರತಿ ಕ್ಯಾಂಡ್ಲು ಕೂಡ ಡೋಜಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಫೈಟ್ ನಡೀತಾ ಇತ್ತು. ಸರಿ, ಸುಮಾರು ಈ ಸಂದರ್ಭದಿಂದ ಏನಾಯಿತು, ಆ ಆರ್ಬಿಟ್ರಾಜ್ ಅನ್ನೋದು ಶುರುವಾಯಿತು. ಅಂದರೆ 20,000 ಕಾಲ್ ಆಪ್ಷನ್ ನೋಡಿದ್ರೆ ನೀವು ಒಂದು 80 ರೂಪಾಯಿ ಎಲ್ಲ ನಡೀತಾ ಇತ್ತು. ಏನು ಸ್ಪಾಟ್ 20,080 ಅಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂನೇ 80 ರೂಪಾಯಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಗೊತ್ತಾಗ್ತಿಲ್ಲ ಅಂದರೆ ದಯವಿಟ್ಟು ಭಾನುವಾರ ವಿಡಿಯೋ ನೋಡಿ. ಆಪ್ಷನ್ಸ್ ಪ್ರೀಮಿಯಂ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಅಂತ ಡೀಟೇಲಾಗಿ 27 ನಿಮಿಷ ಮಾತಾಡಿದ್ದೀವಿ ಆ ವಿಡಿಯೋದಲ್ಲಿ. ಅದನ್ನು ನೋಡಿ ಅರ್ಥ ಆಗಿಲ್ಲ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಅದು ನೋಡಿದವರಿಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂನೇ 80 ರೂಪಾಯಿ ಇದಲ್ವಾ. 20,000 ಸಿ ನೀವು ತೊಗೊತಾ ಇದ್ದೀರಾ ಅಂದರೆ 20,080 ಸ್ಪಾಟ್ ನಡೀತಿದೆ ಅಂದರೆ ಐವಿನೇ ಎಮ್ಗೆ 80 ರೂಪಾಯಿ ಅಂತ ಆಯಿತು. ಬಟ್ ನೀವು ಪ್ರೀಮಿಯಂ ನೋಡಿದ್ರೆ 55 ರೂಪಾಯಿ 60 ರೂಪಾಯಿ ಇನ್ನೊಂದು 20 ರೂಪಾಯಿ ಡಿಸ್ಕೌಂಟಲ್ಲಿ ನಡೀತಾ ಇತ್ತು. ಸೊ ಈ ಕಾರಣದಿಂದಾಗಿ ಅದೊಂದು ಆಪರ್ಚುನಿಟಿ ಗ್ರ್ಯಾಬ್ ಮಾಡ್ಕೋಬೋದು. ಯಾಕಂದರೆ ಅಡ್ಜಸ್ಟ್ ಆಗುತ್ತೆ ಅಂತ ನೋಡೋದಾದ್ರೂ ತುಂಬ ಹೊತ್ತಾಗಿ ಲಾಂಗ್ ಟೈಮಲ್ಲಿ ಕೊನೆಗೆಲ್ಲೋ ಅದು ಅಡ್ಜಸ್ಟ್ಮೆಂಟ್ ಆಯಿತು ಈ ಕ್ಲೋಸಿಂಗ್ ಟೈಮ್ ಹತ್ರ. ಇದಕ್ಕೆ ನಾನು ಹೇಳಿದಂಥ ಆಪ್ಷನ್ಸ್ ಆರ್ಬಿಟ್ರಾಜ್ ಅಂತ ಇದನ್ನು ಫೈಂಡ್ ಮಾಡಬೇಕು. ಅದನ್ನ ಹೇಗೆ ಅಂತ ಒಂದ್ಸಲ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಇವಾಗ ನೀವು ನೋಡೋದಾದರೆ ಈಗ ಈ 20,000 ಸಿ ಇದು 20,000 ಪಿ. ಓಕೆನಾ, 20,000 ಸಿನ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಈ ಕ್ಯಾಂಡ್ಲು ಅಂತ ನೋಡೋಣ. ಇದು ಯಾವುದಿದು 10ವರೆ ಕ್ಯಾಂಡ್ಲು. 10ವರೆ ಕ್ಯಾಂಡ್ಲದು ಹೈ ಎಲ್ಲಿ ಮಾಡಿದೆ ನೋಡಿ, 20,100 ಮಾಡಿದೆ. ಹೈ ಎಲ್ಲಿ ತೋರಿಸ್ತಾ ಇರುತ್ತೆ, ಮೇಲ್ಗಡೆ ತೋರಿಸ್ತಾ ಇರುತ್ತೆ. OHLC ಕ್ಯಾಂಡಲ್ಸ್ಟಿಕ್ ಹೇಗೋದು ಗೊತ್ತಿಲ್ಲ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇ ಲಿಸ್ಟ್ಗೆ ದಯವಿಟ್ಟು ಹೋಗಬೇಕು ನೀವು. ಸೊ ಇದು ನೋಡೋದಾದ್ರೆ ನಿಮ್ಮ ಹೈ 20,100 ಇದೆ. 20,100 ಅಂತಂದರೆ ಆ ಕ್ಯಾಂಡಲಲ್ಲಿ ಸೊ ಅಲ್ಲಿಗೇನಾಯಿತು, ಇಂಟ್ರೆನ್ಸಿಕ್ ವ್ಯಾಲ್ಯೂನೇ 100 ಅಂತ ಆಯ್ತಲ್ವಾ. ಅದೇ 10ವರೆ ಕ್ಯಾಂಡ್ಲದ್ದು ನೋಡಿ ಇಲ್ಲಿ ಎಲ್ಲಿಗಿದೆ ಹೈ ಎಷ್ಟು ಮಾಡಿದೆ, ಹೈ ಮಾಡಿರೋದು 78 ರೂಪಾಯಿ 50 ಪೈಸೆ ಅಷ್ಟೇ. ಅಂದರೆ 22 ರೂಪಾಯಿ
ರೂಪಾಯಿ ಏನು ಆ್ಯಕ್ಚುಯಲ್ ಸ್ಪಾಟ್ ಇದೆಯೋ ಅದಕ್ಕಿಂತ ಕಮ್ಮಿ ಇದೆ. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಸಿಂಥೆಟಿಕ್ ಟ್ರೇಡ್ ಅಂತ ಬರುತ್ತೆ. ಆ ಸಿಂಥೆಟಿಕ್ ಟ್ರೇಡಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ ಸ್ಪಾಟ್ ಎಲ್ಲಿ ಈಗ 20,080 ನಡೀತಿದೆ ಅಂದರೆ ಅದರ ATM ಅಂದರೆ 20,100 ಅಂತ ಅನ್ಕೋಬೋದು ನಾವು. ಬಟ್ ನೀವು 20,000 ಅಂತ ನೀವು ನೋಡೋದಾಗಿದ್ರು 20,000 ನಿಮ್ಗೆ ಏನಾಗ್ತಾ ಇರುತ್ತೆ, ಆ್ಯಕ್ಚುಲಿ ATMನ ತಗೋಬೇಕು, ಬಟ್ ನಾನು ರೆಫರೆನ್ಸ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಗೆ ಎಷ್ಟಿದೆ, ಇದು ಒಂದು 80 ರೂಪಾಯಿ ನಡೀತಿದೆ ಅಂತ ಅನ್ಕೋಣ. ಅದೇ ರೀತಿ 20,000 P ನಿಮಗೆ ಒಂದು 10 ರೂಪಾಯಿ ನಡೀತಿದೆ ಅಂತ ಅನ್ಕೋಣ. ಸೊ ಇವೆರಡನ್ನು ನೀವು ಕಳೆದ್ರೆ 80 - 10 ಮಾಡಿದ್ರೆ ಎಷ್ಟಾಯಿತು, 70 ಅಂತ ಬಂತಲ್ವಾ. ಇದು ಆ ಟೈಮಿನ ಫ್ಯೂಚರ್, ಅದನ್ನ ಸಿಂಥೆಟಿಕ್ ಫ್ಯೂಚರ್ ಅಂತ ಕರಿತೀವಿ, ಅದರ ವ್ಯಾಲ್ಯೂ ಆಗಿರುತ್ತೆ. ಬಟ್ ಸ್ಪಾಟ್ ಎಲ್ಲಿ ನಡೀತಾ ಇತ್ತು ಆ ಟೈಮಲ್ಲಿ 20,000 100 ನಡೀತಾ ಇತ್ತು. ಅಂದರೆ ಏನಾಯಿತು, 30 ಪಾಯಿಂಟ್ ಡಿಸ್ಕೌಂಟಲ್ಲಿ ನಡೀತಾ ಇತ್ತು ಅಂತ. ಈ ರೀತಿ ವ್ಯತ್ಯಾಸ ಇರುತ್ತಲ್ಲ, ವ್ಯತ್ಯಾಸನ ನಾವು ಆರ್ಬಿಟ್ರಾಜ್ ಅಂತೀವಿ. ಇದನ್ನೆಲ್ಲ ಎಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪಾಡ್ಕಾಸ್ಟಲ್ಲಿ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅಂತ ಒಂದು ಮಾತಾಡಿದ್ವಿ, ಒಂದು 12 ನಿಮಿಷದ ಆಡಿಯೋ. ಅದು ದಯವಿಟ್ಟು ಕೇಳಿಸ್ಕೊಳ್ಳಿ. ಅದನ್ನು ಎರಡನ್ನೂ ಲಿಂಕ್ ಕೊಟ್ಟಿರ್ತೀನಿ ನಾನು, ಏನೆರಡು ವಿಡಿಯೋ ಹೇಳಿದೆ, ಶನಿವಾರ ಭಾನುವಾರ ಬಂದಂಥದ್ದು. ಸೊ ಅದು ಇವತ್ತು ಆ್ಯಕ್ಚುಲಿ ನಮಗೆ ಲರ್ನಿಂಗ್ ನೋಡೋಕ್ಕೆ ಸಿಗ್ತಾರೆ. ಈ ಥರ ಸುಮಾರು ಸಲ ಆಗಿದೆ ನಮ್ಮ ಚಾನಲಲ್ಲಿ. ಯಾವುದೋ ಒಂದು ಟಾಪಿಕ್ನ ಮಾತಾಡ್ತೀವಿ, ನೆಕ್ಸ್ಟ್ ವೀಕೆ ಅದ್ರ ಬಗ್ಗೆ ಲೈವ್ ನಮಗೆ ಡೆಮಾನ್ಸ್ಟ್ರೇಷನ್ ಸಿಗೋಂತೂ ಆಗ್ತಾ ಇರುತ್ತೆ. ಸೊ ಆ ರೀತಿ ಇರೋದನ್ನ ಐಡೆಂಟಿಫೈ ಮಾಡಿ ಕ್ಯಾಪ್ಚರ್ ಮಾಡೋರು ಇರ್ತಾರೆ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕು, ಈ ರೀತಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಯಾರಿಗೂ ಬೇಕು ಅಂದರೆ ಜೆರೋದಾ ವಾರ್ಸಿಟಿ ಅವ್ರದ್ದು ತುಂಬ ಡೀಟೇಲ್ ಆಗಿರೋ ಒಂದು ಆರ್ಟಿಕಲ್ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಅದನ್ನ ಸರಳೀಕೃತವಾಗಿ ಮಾಡಿ ನಿಮಗೆ ಸದ್ಯದಲ್ಲೇ ಅದನ್ನ ತಿಳಿಸ್ಕೊಡ್ತೀನಿ ಆ ವಿಡಿಯೋನ. ಸೊ ಅದು ಆ ಕಾರಣದಿಂದಾಗಿ ಆ ಒಂದು ಏನು ಅಂತಾರೆ ಮಿಸ್ ಮ್ಯಾಚ್ ಅಂತ, ಆರ್ಬಿಟ್ರಾಜ್ ಅಂತ ಇತ್ತು ಅಂತ ಹೇಳಕ್ಕೆ ಬಂದೆ. ಸೊ ಎಂಡಿಂಗ್ ಏನಾಗಿದೆ, ಎಂಡಿಂಗ್ ಇಡೀ ದಿನ ಒಂದೇ ಸೈಡ್ ವೇಸಲ್ಲಿ ಮುಗಿದಿದೆ. ಇದನ್ನ ನಾವು ಯಾವಾಗಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಹೋದ ಎಕ್ಸ್ಪೈರಿಗೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕೆಂದರೆ ಒಂದು ದೊಡ್ಡ ಮೂಮೆಂಟ್ ಆಗಿದೆ, ಅದೇ ರೀತಿ ಉಳ್ಕೋಬೋದಾ ಅಂತ. ಅಂತೂ ನಿಫ್ಟಿ ಎಕ್ಸ್ಪೈರಿ ದಿನ ಅದು ಸಾಕಾಗಿದೆ. ಯಾಕೆಂದರೆ ಮೊನ್ನೆ ನೋಡಿ ಫಿನ್ ನಿಫ್ಟಿ ಎಕ್ಸ್ಪೈರಿ ದಿನ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ದೊಡ್ಡ ಮೂವ್ ಬಂದು ಆಮೇಲೆ ಅಲ್ಲೇ ಉಳ್ಕೊಂತು. ಸೊ ಏನಾಯಿತು, ಒಂದು ಬ್ಯಾಂಕ್ ನಿಫ್ಟಿ ದಿನ ಒಂದು ಟ್ರೆಂಡಿಂಗ್ ಎಕ್ಸ್ಪೈರಿ ಆಯಿತು. ಇವತ್ತೇನಾಗಿದೆ ನೋಡಿ, ಗ್ಯಾಪ್ ಅಪ್ ಓಪನಿಂಗ್ ಬಂದು ಸೈಡ್ ವೇಸ್ ಉಳ್ಕೊಂತಾರೆ. ಅರ್ಥ ಆಗ್ತಿದೆಯಾ? ಗ್ಯಾಪ್ ಅಪ್ ಓಪನಿಂಗ್ ಆಗಿ ಆಮೇಲೆ ಸೈಡ್ ವೇಸ್ ಆಗುವಂಥದ್ದು ಫಿನ್ ನಿಫ್ಟಿ ದಿನನೂ ಆಗಿತ್ತು, ಇವತ್ತು ನಿಫ್ಟಿ ದಿನನೂ ಆಗಿದೆ. ಇದೊಂದು ಪ್ಯಾಟ್ರನ್ ನೀವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಅಂದರೆ ಎಕ್ಸ್ಪೈರಿ ದಿನ ಒಂದು ಕ್ಲೋಸ್ ರೇಂಜಲ್ಲಿ ಮುಗಿಸೋದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ. ಯಾಕೆ ಡಿಫ್ರೆಂಟ್ ಎಕ್ಸ್ಪೈರಿಗಳು, ಒಂದೊಂದು ದಿನ ಒಂದೊಂದು ಎಕ್ಸ್ಪೈರಿ ಅಂದರೆ OTMಗಳಾಗೋ ಸಾಧ್ಯತೆ ಜಾಸ್ತಿ ಅಲ್ವಾ. ಸೊ OTMಗಳಾಗೋ ಸಾಧ್ಯತೆ ಜಾಸ್ತಿ ಅಂದರೆ ಆಪ್ಷನ್ ಬೈಯರ್ಗಳು ದುಡ್ಡು ಕಳ್ಕೊಳ್ಳೋ ಸಾಧ್ಯತೆಯೂ ಜಾಸ್ತಿ. ಆಪ್ಷನ್ ಬೈಯರ್ ಅಂತಲೇ ಹೇಳ್ತಾ ಇಲ್ಲ, ಡೈರೆಕ್ಷನ್ ಆಪ್ಷನ್ ಸೆಲ್ಲಿಂಗ್ ಆಗಿರ್ಬೋದು, ಅಥವಾ ಯಾರು ನೇಕೆಡ್ ಪೊಸಿಷನ್ ತೊಗೊತಾರೆ ಅವ್ರಿಗೆಲ್ಲರಿಗೂ ಕೂಡ ಕಷ್ಟ. ಇವತ್ತು ಶಾರ್ಟ್ ಸ್ಟ್ರ್ಯಾಂಗಲ್ ಮಾಡಿದವರಿಗೂ ಇವತ್ತು ಏನಾಗಿರುತ್ತೆ, ಈ ರೀತಿಯಾಗಿ ಸ್ಟ್ರೈಕಲ್ಲಿ ಸೆಲೆಕ್ಟಾಗಿ ಚೂಸ್ ಮಾಡಿಲ್ಲ ಅಂತಂದರೆ ಸರಿಯಾದಂಥ ತೀಟಡಿಕೆ ಆಗದಿಲ್ಲ, ಅಥವಾ ತುಂಬ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ಬೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗಿರ್ಬೋದು. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರಬೇಕು. ಇದೆಲ್ಲ ಲರ್ನಿಂಗು ನೋಡಿ, ಸೆಕೆಂಡ್ ವೀಕಲ್ಲಿ ಇದೀವಿ ನಾವು, ಇನ್ನೂ ಡಿಫ್ರೆಂಟ್ ಎಕ್ಸ್ಪೈರಿ ಗೇಮ್ ನಡೀತಾ ಇದೆ. ಹಾಗಾಗಿ ದಯವಿಟ್ಟು ಪೊಸಿಷನ್ನ ಹುಷಾರಾಗೆ ಇಟ್ಕೊಂಡು ಟ್ರೇಡ್ ಮಾಡಿ. ಯಾವತ್ತು ಎಕ್ಸ್ಪೈರಿ ಇರೋ ದಿನ ಸೋಮವಾರ ಶುಕ್ರವಾರ 2 ದಿನ ನಿಮಗೆ ಅಲ್ಲಿ ಕಾಂಪನ್ಸೇಷನ್ ಅಂತ ಸಿಗೋದು, ಇನ್ನು 3 ದಿನನೂ ಬೇರೆ ಬೇರೆ ಥರದ್ದು ಎಕ್ಸ್ಪೈರಿಗಳು ನಡೀತಾನೆ ಇದೆ. ಸೊ ನಿಫ್ಟಿಗೆ ಏನು ಆಗಿದೆ ನಾಳೆ ಕತೆ ಅಂತಂದರೆ ನೋಡಿ, ಕ್ಲಿಯರ್ ಕಟ್ಟಾಗಿ ಬಸ್ ಸ್ಟ್ಯಾಂಡ್ ಮಾಡಿದೆ ಈ ಝೋನಿಂದ ಈ ಝೋನ್. ಇವಾಗ ಸೊ ಈ ಝೋನಲ್ಲೇ ಎಲ್ಲಾದರೂ ನಮಗೆ ಓಪನ್ ಆಗಿ ಮೇಲ್ಗಡೆ ಕೊಡ್ತಾ ಹೋಯ್ತು ಅಂತಂದ್ರೂ ನೀವು ಹುಷಾರಾಗಿರಬೇಕು. ಯಾಕೆಂದರೆ ಇವತ್ತು ನೋಡಿ ಫಸ್ಟ್ ಪುಲ್ ಬ್ಯಾಕ್ ಆಗಿರೋದು, ನಾಳೆ ಏನಾದ್ರು ಅಟೆಂಪ್ಟ್ ಮಾಡೋಕ್ಕೆ ಆಗದಲ್ಲೇ ಕೆಳಗಡೆ ಬಂತು ಅಂತಂದರೆ ಇದು ಏನು ಇಷ್ಟು ದಿನದಿಂದ ಮೂವ್ಮೆಂಟ್ ಆಗಿತ್ತಲ್ಲ, ಇದಕ್ಕೆ ಒಂದು ಕರೆಕ್ಷನ್ ಶುರುವಾಗಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಈ ಟ್ರೆಂಡ್ ಲೈನ್ ಹತ್ತತ್ರಕ್ಕೆ ಏನು ಬರ್ತೀವಿ ಅಂದರೆ 20,000 ಆ ರೆಫರೆನ್ಸಿಗೆ ಬರ್ತೀವಿ. ಸೊ ಮೇಲ್ಗಡೆ ಹೋಗಬೇಕು ಅಂತಂದರೆ ನೀವು ಒಳ್ಳೆ ಕಾನ್ಫಿಡೆಂಟ್ ಆಗಿ ನೀವು ಸಿ ಪೊಸಿಷನ್ ತಗೋಬೇಕು ಅಂದರೆ ಇವತ್ತಿನ ಹೈ ಏನಿತ್ತಲ್ಲ, ಅಥವಾ 20,150 ಈ ಝೋನ್ ಮೇಲ್ಗಡೆ ಹೋದರೆ ಮಾತ್ರ ನಾವು ಸಿ ಪೊಸಿಷನ್ನ ತಗೊಳಕ್ಕೆ ಹೋಗ್ಬೋದು. ಅಕಸ್ಮಾತ್ ಈ ಝೋನಲ್ಲಿ ಓಪನ್ ಆಗಿ ನಿಮಗೆ ಮೇಲ್ಗಡೆ ಹೋಗ್ತಿದೆ ಅಂತಂದ್ರೂ ನಿಮಗೆ ಜಾಸ್ತಿ ಮೂವ್ಮೆಂಟ್ ಇರೋದಿಲ್ಲ, ಎಲ್ಲಿಂದ ಬೇಕಾದರೂ ರಿಜೆಕ್ಷನ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಿ ಪೊಸಿಷನ್ ತಗೋಬೇಕು ಅಂದರೆ ಇದ್ರ ಮೇಲ್ಗಡೆ ಹೋಗೋ ತನಕ ವೆಯ್ಟ್ ಮಾಡಿ, ಅಷ್ಟು ನೀವು ಬಿಟ್ಕೊಡ್ಲೇಬೇಕು. ಇಲ್ಲೊಂದು 50 ಪಾಯಿಂಟ್ಸ್ನ ಟ್ರೇಡ್ ಇರೋದಿಲ್ಲ. ಬಟ್ ಏನಾದ್ರು ಇಲ್ಲೇ ಓಪನ್ ಆಗಿ ಕೆಳಗಡೆ ಬರೋಕ್ಕೆ ಹೋಯ್ತು ಅಂತಂದರೆ ನೀವು 20,050 ಅದಕ್ಕೆ ಕೆಳಗಡೆ ಬಂದರೆ 20,000 ಈ ಝೋನ್ಗಳನ್ನ ಇಲ್ಲೂ ಒಂದು ಬಸ್ ಸ್ಟ್ಯಾಂಡ್ ಇದು. ಬಟ್ ಇದನ್ನ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ಒಂದು ಕನ್ಫರ್ಮೇಷನ್ ಬರ್ತಾ ಇದೆ. ಹಂಗಂತ ತುಂಬ ದೊಡ್ಡ ಫಾಲ್ ಬರುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕೆಂದರೆ ಆಲ್ರೆಡಿ ಒಳ್ಳೆ ಮೂವ್ಮೆಂಟ್ ಆಗೋಗಿದೆ ಹೋದ ವೀಕಿಂದ. ಇದು ಒಂದು ಸೈಡ್ ವೇಸ್ ವೀಕೆ ಆಗ್ಬೋದು ಮುಂದಿನ ವಾರ. ಯಾಕೆಂದರೆ ಮಂಗಳವಾರ ರಜಾ ಇದೆ, ಸೋಮವಾರ ಏಕ್ದಮ್ ಓಪನ್ ಆಗುತ್ತಲ್ಲ, ಆವಾಗಲೇ ಫಿನ್ ನಿಫ್ಟಿ ಎಕ್ಸ್ಪೈರಿ. ಸೊ ನಾಳೆ ಯಾರಾದರೂ ಪೊಸಿಷನ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ದೇವರೇ ಕಾಪಾಡಬೇಕು. ಯಾಕೆಂದರೆ ನೋಡಿ, ನೀವು ಮಂಗಳವಾರ ಎಕ್ಸ್ಪೈರಿ ಅಂತ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿದರೆ ಫಿನ್ ನಿಫ್ಟಿ ನಾನು ಹೇಳ್ತಾ ಇದ್ದೀನಿ, ಸೋಮವಾರನೇ ಎಕ್ಸ್ಪೈರಿ ಆಗಿರುತ್ತೆ. ಶುಕ್ರವಾರ ಮುಗಿದು ಸೋಮವಾರ ಆಗೋಷ್ಟೊತ್ತಿಗೆ ಏಕ್ದಮ್ ಆಗಿ ನಿಮಗೆ ತೀಟಾಟಿಕೆ ಆಗೋಗುತ್ತೆ. ದಯವಿಟ್ಟು ರಜೆಗಳು ನೋಡಿ. 19ನೇ ತಾರೀಕು ರಜೆ ಇರೋದು ಸ್ಟಾಕ್ ಮಾರ್ಕೆಟಿಗೆ, 18ನೇ ತಾರೀಕು ರಜೆ ಇಲ್ಲ. ಆದರೆ 18ನೇ ತಾರೀಕು ಹಬ್ಬ ಮಾಡ್ತಾ ಇರೋದ್ರಿಂದ ಮಾರ್ಕೆಟ್ ಮಾತುಕತೆ ಚಾನಲಿಂದ ಅಂತೂ ರಜೆ ಇರುತ್ತೆ. ಅದನ್ನ ಇವಾಗಲೇ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಬಟ್ ಸಾಧ್ಯವಾದಷ್ಟು ನಾನು ಮಂಗಳವಾರಕ್ಕೆ ಒಂದು ವೀಡಿಯೋನ ಮುಂಚೆನೇ ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ, ಯಾಕೆಂದರೆ ಎಲ್ಲ ಫ್ರೀ ಇರ್ತಿರಲ್ವ ಮಂಗಳವಾರ, ಅವತ್ತೊಂದು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿಯಾಗಿ ಶನಿವಾರ ಭಾನುವಾರಕ್ಕೂ ಒಂದು ವೀಡಿಯೋನ ಪ್ಲ್ಯಾನ್ ಮಾಡೋಣಂತೆ. ಸೊ ಖಾಲಿ ಅಂತೂ ಇರೋದಿಲ್ಲ, ಏನಾದರೂ ಕಲ್ತ್ಕೊಳ್ಳೋಣಂತೆ. ಬಟ್ ಪ್ರೀಮಿಯರ್ ಪ್ಲೇಲಿಸ್ಟಿಗೆ ನೀವು ಮಾರ್ಕೆಟ್ ಮಾತುಕತೆ ಚಾನಲ್ ಪ್ಲೇಲಿಸ್ಟಿಗೆ ಹೋದರೆ, ಮೊನ್ನೆ ಗ್ರೂಪ್ಗಳಲ್ಲೂ ನಾನು ಶೇರ್ ಮಾಡಿದ್ದೆ, ಎಲ್ಲ ಪ್ಲೇಲಿಸ್ಟ್ಗಳು ಇದೆ. ಯಾವುದು ಚೂಸ್ ಆಗುತ್ತೋ ನಿಮಗೆ. ಬಟ್ ನೀವು ಮಾರ್ಕೆಟ್ ಮಾತುಕತೆ ಪ್ಲೇಲಿಸ್ಟಿಗೆ ಹೋದರೆ ಪ್ಲೇಲಿಸ್ಟ್ಗಳೆಲ್ಲ ಅಪ್ಡೇಟ್ ಆಗ್ತಿದೆ. ಸೊ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಆ ಪ್ಲೇಲಿಸ್ಟ್ನ ತೊಗೊಂಡು ಅಟ್ಲೀಸ್ಟ್ ಒಂದು ಪ್ಲೇಲಿಸ್ಟ್ನಾದರೂ ಈ ವೀಕೆಂಡಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಿ. ಯಾಕೆಂದರೆ ಪ್ರತಿದಿನ ನಾನು ಹೇಳ್ತಿರ್ತೀನಿ, ಯಾರು ಹೊಸಬ್ರು ಬರ್ತಿರ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಸ್ಟಾಕ್ಸ್ ಟು ಬೈ, ಟ್ಯಾಕ್ಸ್ ಪ್ಲಾನಿಂಗು, ಈ ರೀತಿ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದನ್ನು ತೊಗೊಂಡು ನೀವು ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ತೋರಿಸ್ತಿರೋ ಆ ಸೀರೀಸ್ನ ನಾನು ಮತ್ತೆ ಕಂಟಿನ್ಯೂ ಮಾಡೋದ್ರ ಕಡೆಗೆ ಯೋಚನೆ ಮಾಡ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗೋಣ. ನಾಳೆ ಕ್ಲಿಯರ್ ಕಟ್ ಒಂದು ಬಸ್ ಸ್ಟ್ಯಾಂಡಲ್ಲಿ ಮುಗಿದಿದೆ. ಬಸ್ ಸ್ಟ್ಯಾಂಡಿಂದ ಬಂದು ಕೆಳಗಡೆ ಬಂದರೆ ನಾನು ಹೇಳ್ದಂಗೆ ಒಂದು ಸಣ್ಣದಾಗಿ ಒಂದು
ಒಂದು 50 ಪಾಯಿಂಟ್ಸ್ 20,050 20,000 ಈ ಟಾರ್ಗೆಟ್ಗಳನ್ನು ನೋಡ್ತಾ ಹೋಗ್ಬೋದು. 19,950 ಇದನ್ನೇನು ಟ್ರೆಂಡ್ ಲೈನ್ ಬಂದಿದೆ, ಇದು ಈಗಲೂ ಕೂಡ ವ್ಯಾಲಿಡ್ ಟ್ರೆಂಡ್ ಲೈನ್ ಆಗಿರುತ್ತೆ. ಹಾಗಾಗಿ ತುಂಬ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ಒಂದು ರೇಂಜ್ ಬೌಂಡ್ ಆಗಿ ಸೈಡ್ ವೇಸ್ ಎಕ್ಸ್ಪೈರಿ ಆಗೋಯ್ತಲ್ಲ ಇವತ್ತು. ಸೊ ನಾಳೆ ಸೈಡ್ ವೇಸ್ ದಿನ ಆಗಿ ಉಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಒಂದು ಕೆಳಗಡೆ ಮೂವ್ಮೆಂಟ್ ಕಾಣಿಸ್ತಿದೆ, ಯಾಕಂದರೆ ಫಸ್ಟ್ ಪುಲ್ ಬ್ಯಾಕು ಇವತ್ತು ನೆನ್ನೆ ಬೇಡ ಅಂತ ಹೇಳಿದ್ವಿ, ಇವತ್ತು ಪುಲ್ ಬ್ಯಾಕ್ ಬಂದಿದೆ, ಅದೇ ಝೋನಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿಂದ ಕೆಳಗಡೆ ಬಂತು ಅಂದರೆ ಒಂದು ಸಣ್ಣ ಮೂಮೆಂಟ್ ಇರುತ್ತೆ. ಮೇಲ್ಗಡೆ ಹೋದರೆ ಇವಾಗ ಹುಷಾರಾಗಿರಬೇಕು, ಯಾಕಂದರೆ ಎಗೇನ್ ಅನ್ಚಾರ್ಟೆಡ್ ಟೆರಿಟರಿ ಮತ್ತು ಒಂದು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೂ ಸೇಮ್. ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಒಂದು ಹೈಯಲ್ಲಿ ಟಾಪಲ್ಲಿ ಬಂದು ಒಂದು ಡೋಜಿ ಮಾಡಿದೆ. ಇದಕ್ಕೂ ಒಂದು ಕರೆಕ್ಷನ್ ಬಾಕಿ ಇದೆ, ಯಾಕೆಂದರೆ ನಾವು ಇಲ್ಲಿಂದ ಏಕ್ದಮ್ ಒಂದೇ ಸಲ ಹೋಗಿದ್ದೀವಿ. ಸೊ ವಾಪಸ್ ಈ ಝೋನಿಗೆ ಬಂದು ಟೆಸ್ಟ್ ಆಗಬೇಕು. ಯಾವ ರೀತಿ ಆಗ್ತದೆ ಅಂತ ನೋಡೋಣ. ಅಂದರೆ 45,650 ಝೋನ್ ಆ ಝೋನಿಗೆ. ಬಟ್ ಇಲ್ಲಿ ನೋಡೋದಾದ್ರೆ ಕೊನೆಯಲ್ಲಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಸೇಮ್. ನಿಫ್ಟಿದೇನಿತ್ತು ಅದೇ ಥರ ಇತ್ತು ಇವತ್ತು ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಟ್ರೇಡು. ಬಟ್ ಬೆಳಗ್ಗೆ ಒಂದು ಸಿ ಪೊಸಿಷನ್ನು ಚೆನ್ನಾಗಿ ತೊಗೊಳಕ್ಕೆ ಆಪರ್ಚುನಿಟಿ ಇತ್ತು. 46,200 ಕಡೆ ಹೋಗ್ಬೋದು ಅಂತ. ಬಟ್ 200 ಅಂದರೆ ಬ್ಯಾಂಕ್ ನಿಫ್ಟಿಲಿ ಒಂದು 40 ಪಾಯಿಂಟ್ಸ್ ಕನ್ಸೆಷನಲ್ಲಿ ನೀವು ಎಂಡ್ ಮಾಡ್ಕೋಬೇಕು. ನಿಫ್ಟಿನಲ್ಲಿ 20 ಪಾಯಿಂಟ್ಸ್ ಮುಂಚೆ ಎಂಡ್ ಮಾಡ್ಕೊತಾ ಇದ್ದಾರೆ ಅಂದರೆ ಬ್ಯಾಂಕ್ ನಿಫ್ಟಿ. ಇದೆಲ್ಲ ನೋಡಿ ಎಕ್ಸ್ಪೈರಿ ಚೇಂಜಸ್ಸು. ಈ ರೀತಿ ನಾವು ಮಾತಾಡ್ತಾನೆ ಇರಲ್ಲ, ಆದರೆ ಈಗ ಎಕ್ಸ್ಪೈರಿಗಳು ಚೇಂಜ್ ಆಗಿರೋದ್ರಿಂದ ನಾವು ಆಪ್ಷನ್ ಚೇಂಜ್ನ ಜಾಸ್ತಿ ಗಮನವಹಿಸೋದು ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. 45,300 ಅನ್ನೋದು ಸ್ಟ್ರಾಂಗ್ ಬೇಸ್. ಅದಕ್ಕಿಂತ ಬಿಟ್ಟು ಕೆಳಗಡೆ ಬರ್ತಕ್ಕಂಥದ್ದು ನೆಗೆಟಿವ್ ಆಗಿದೆ ಅಥವಾ ಏನೋ ಒಂದು ಚೇಂಜ್ ಆಗೋ ಥರ ಆಗಿದೆ ಅಂತ ನೀವು ಅನ್ಕೊಳಕ್ಕೆ ಹೋಗ್ಬಿಡಿ. ಇದು ನೋಡಿ ಇಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿದೆ. ಈಗ 45,900 46,000 ಇದೇ ಝೋನಲ್ಲಿ ಓಪನ್ ಆಗಿ ನಮ್ಗೆ ಏನಾದ್ರು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 45,800 700 ಇಷ್ಟನ್ನು ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಅಫ್ಕೋರ್ಸ್ ಇಲ್ಲಿ 800 ಅನ್ನೋದು ಒಂದು ಇಂಪಾರ್ಟೆಂಟ್ ಸಪೋರ್ಟು. 800 ಅದರಿಂದ ನಾನು ಕೆಳಗಡೆ ಬಂದು 700 ಈ ರೀತಿಯೇ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. 45,650 T3 ಆಗಿರಬೇಕು ನಿಮ್ಮದು. ಆ ಥರ ಅಕಸ್ಮಾತ್ ಮೇಲ್ಗಡೆ ಕೊಡಕ್ಕೆ ಹೋಗ್ತಿದೆ ಅಂದರೆ 46,100ನ ಬಿಟ್ಟು ಇವತ್ತಿನ ಹೈನ ಬಿಟ್ಟು ಮೇಲೆ ಹೋದರೆ ನೆಕ್ಸ್ಟ್ ನೀವು 46,200ನ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಬಟ್ ಸದ್ಯಕ್ಕೆ ಇವತ್ತು ಬಂದಿರೋದು ಫಸ್ಟ್ ಪುಲ್ ಬ್ಯಾಕು ಇಲ್ಲಿ ಪಾಸ್ ಆಗಿದೆ. ಇದನ್ನು ಕೆಳಗಡೆ ಬಂದರೆ ನಾನು ಆಗಲೇ ಹೇಳ್ದಂಗೆ ನೀವು ಒಂದು 100-200 ಪಾಯಿಂಟ್ಸ್ನ ಟಾರ್ಗೆಟ್ ಮಾಡ್ಬೋದು ಬ್ಯಾಂಕ್ ನಿಫ್ಟಿನಲ್ಲಿ. ಬಟ್ ಕಷ್ಟ ಇರುತ್ತೆ ತುಂಬ, ಏನು ಏಕ್ದಮ್ ಮೂಮೆಂಟ್ ಆಗಿ ನಿಮಗೆ ಸಿಗೋದಿಲ್ಲ. ಸಾಧ್ಯ ಆದರೆ ನಿಮಗೆ ಈ ರೀತಿ ಕ್ಯಾಂಡಲ್ಗಳು ಸಿಕ್ತು ಅಂತಂದರೆ ಫಸ್ಟ್ ಅವರಲ್ಲಿ ಅದರಲ್ಲಿ ಎಕ್ಸಿಟ್ ಮಾಡ್ಕೊಂಡು ನೀವು ಕುತ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ನೋಡಿ ಇಡೀ ದಿನ ಈ ರೀತಿ ಒಂದು ಸೈಡ್ ವೇಸ್ ಆಗಿರುತ್ತೆ. ಈ ರೀತಿ ಹಗ್ಗ ಜಗ್ಗಾಟ ಅಲ್ವೇ ನೋಡಿ, ಇಲ್ಲಿ ಡೋಜಿಗಳು ಎಷ್ಟು ಡೋಜಿಗಳು ಮಾಡಿದೆ. ಈ ರೀತಿ ಟ್ರೇಡ್ಗಳು ಆಪ್ಷನ್ ಬೈಯರ್ ಆಗಿ ನಿಮಗೆ ಬೋರ್ ಆಗಿರುತ್ತೆ. ಬಟ್ ಆಪ್ಷನ್ ಸೆಲ್ಲರ್ಸ್ ಆದರೆ ನೀವು ಖಂಡಿತವಾಗ್ಲೂ 46,200 ಸಿ ಸೈಡು ಕೆಳಗಡೆ ನೀವು 45,500ನ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು ಮುಂದಿನ ವಾರಕ್ಕೆ ಅಂತ ಅನಿಸ್ತಾ ಇದೆ. ಸೊ ಅಷ್ಟು ಒಂದು ಪಾಯಿಂಟ್ಸ್ ಅಂತೂ ನಮಗೆ ಸ್ಪೇಸ್ ಇದೆ ಅಂತ. ಬಟ್ 45,500 ನೋಡೋಣ ಮುಂದಿನ ವಾರ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಒಂದು ಕರೆಕ್ಷನ್ ಬಾಕಿ ಇದೆ, ಆದ್ರೂ 45,650 ಇಲ್ಲೆಲ್ಲ ಒಂದು ಒಳ್ಳೆ ಸಪೋರ್ಟ್ ಆಗಿದೆ. ಹಾಗಾಗಿ 45,500 ಮೇಲ್ಗಡೆ 46,200 300 ಇನ್ನೂ ಸ್ವಲ್ಪ ಮೇಲ್ಗಡೆ ಅಂದರೆ ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು ಆಪ್ಷನ್ ಸೆಲ್ಲರ್ಸ್ ಇದ್ದರೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಆಯಿತು. ನೆಕ್ಸ್ಟ್ ಫಿನ್ ನಿಫ್ಟಿನಲ್ಲಿ ನೋಡೋದಾದ್ರೆ ಫಿನ್ ನಿಫ್ಟಿ ನೆಕ್ಸ್ಟ್ ಎಕ್ಸ್ಪೈರಿ ಇರುತ್ತೆ. ಫಿನ್ ನಿಫ್ಟಿದು ಸದ್ಯಕ್ಕೆ ನೀವು ಕಾಲ್ ರೇಟಿಂಗ್ ಪುಟ್ ರೇಟಿಂಗ್ ಎಲ್ಲಾಗಿದೆ ಅಂತ ನೋಡ್ಕೊಂಬರೋದಾದ್ರೆ 20,500 ಅಗ್ರೆಸಿವ್ ಆಗಿ ಒಂದು ಕಾಲ್ ರೇಟಿಂಗ್ ಆಗಿರೋ ಥರ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನೋಡಿ ಇಲ್ಲಿ ಎರಡನೇ ಸಲ ಇವತ್ತು ಅಟೆಂಡ್ ಮಾಡಕ್ಕೆ ಹೋಗಿರೋದು ಹೈ. ಸೊ ಮೇಲ್ಗಡೆ ಹೋಗಬೇಕು ಅಂದರೆ 20,450ನ ದಾಟೋದು ಕಷ್ಟ ಅಂತ ಕಾಣಿಸ್ತಾ ಇದೆ. 2 ಸಲ ಇಲ್ಲಿ ಬಂದು ಟೆಸ್ಟ್ ಆಗಿರೋಂಥ ಝೋನ್ ಆಲ್ಮೋಸ್ಟು. ಇವತ್ತು ಅದೇ ಝೋನಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ನಾಳೆ ಏನಾದರೂ ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಾವು 20,300 ಈ ಬೇಸ್ ಇದೆಯಲ್ಲ ಇದನ್ನು ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸ್ ಅದೇ ರೀತಿ ಫಾಲ್ ಬರುತ್ತೆ. ಬಟ್ ನಾನು ಅದೇ ಹೇಳ್ದಂಗೆ ಒಂದು ಫಾಲ್ ಬಂದಿದೆ ಅಂತ ಹೇಳ್ಬಿಟ್ಟು ಅದು ಕಂಟಿನ್ಯೂಷನ್ ಆಗುತ್ತೆ ಅಂತ ಏನು ಮಾಡ್ಕೊಂಡು ಕೂತ್ಕೋಬೇಡಿ. ಅಲ್ಲಿ ಒಂದು ಸೈಡ್ ವೇಸ್ ಆಗಿ ಉಳಿಯುವಂಥ ಸಾಧ್ಯತೆಯೂ ಇರುತ್ತೆ. ಯಾಕೆಂದರೆ ಈ ಬೇಸ್ಗಳು ಯಾವ್ಯಾವ್ದು ನಾವು ಬೇಸ್ ಅಂತ ಮಾತಾಡ್ಕೊಂಡ್ಬಂದ್ವಲ್ಲ, ಬ್ಯಾಂಕ್ ನಿಫ್ಟಿನಲ್ಲಾದರೆ 19,950, ಬ್ಯಾಂಕ್ ನಿಫ್ಟಿನಲ್ಲಾದರೆ 46,650, 46,650. ಒಂದೊಂದು 1000 ಪಾಯಿಂಟ್ ಒಂದೊಂದು ಸಲ ಚೇಂಜ್ ಆದರೆ ಯಾವುದು ಅಂತಲೇ ಕನ್ಫ್ಯೂಸ್ ಆಗುತ್ತೆ. 45,650 ಈ ಬೇಸ್ನೆಲ್ಲ ಬಿಟ್ಟು ಬರೋ ತನಕ ತುಂಬ ಅಗ್ರೆಸಿವ್ ಆಗಿ ನೀವು ಹೋಗಕ್ಕೆ ಹೋಗಬೇಡಿ. ಸೊ ಇಲ್ಲಿಂದ ಒಂದು ಫಾಲ್ ಬಂದರೂ ನಿಮಗೆ ಅದಾದಮೇಲೆ ಸೈಡ್ ವೇಸ್ ಆಗಿ ಉಳ್ಕೊಳ್ಳೋಂಥ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ನಾಳೆ ದಯವಿಟ್ಟು ಕಮ್ಮಿ ಎಕ್ಸ್ಪೆಕ್ಟೇಷನ್ ಇರಲಿ. ತುಂಬ ಒಂದು ದೊಡ್ಡ ಫಾಲ್ ಆಗುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಅಕಸ್ಮಾತ್ ಮೇಲ್ಗಡೆ ಹೋಯಿತು ಅಂತಂದರೆ ಅದಕ್ಕೂ ನೀವು ರೆಡಿ ಇರಬೇಕು. ಬಟ್ ಮೇಲ್ಗಡೆ ಹೋದರೆ ಪೊಸಿಷನ್ ಸೈಜಿಂಗ್ ತುಂಬ ಕಮ್ಮಿ ಇರಬೇಕು. ಯಾಕೆಂದರೆ ಈ ಹೈನ ಬಿಟ್ಟು ಎಲ್ಲದರಲ್ಲೂ ಏನನ್ನೊಂದು ಹೈ ಆಗಿದೆ ಇವತ್ತು, ಅದನ್ನು ಬಿಟ್ಟು ಮೇಲ್ಗಡೆ ಹೋಗೋ ತನಕದ್ದು ಸಿ ಪೊಸಿಷನ್ ನಾಟ್ ರೆಕಮೆಂಡೆಡ್ ಫಾರ್ ಟುಮಾರೋ. ಈ ರೀತಿ ಅಡಾಪ್ಟ್ ಆಗಬೇಕಂದ್ರೆ ಹೌದು ನೋಡಿ, ನಿನ್ನೆ ನಾವು ಸಿ ಕಡೆ ಇರಬೇಕು, ಪಿ ಬೇಡ ಅಂತ ಹೇಳಿದ್ವಿ. ಇವತ್ತು ಪಿ ಕಡೆ ನಾಳೆ ಚೆನ್ನಾಗಿ ಅನಿಸ್ತಾ ಇದೆ, ಸಿ ಬೇಡ ಅಂತ ಸರಿ. ಸೊ ಮಾರ್ಕೆಟ್ ಹೇಗೆ ಹೇಳುತ್ತೋ ಹಾಗೆ ನೀವು ಚೇಂಜ್ ಆಗಿರಬೇಕು. ಅದಕ್ಕೆ ಪೊಸಿಷನ್ ಟ್ರೇಡ್ನ ಮಾಡಬೇಡಿ. ಅಂದರೆ ಅಟ್ಲೀಸ್ಟ್ ಇಂಡೆಕ್ಸಲ್ಲಿ ಹೇಳ್ತಾ ಇರೋಂಥದ್ದು. ಸ್ಟಾಕ್ಸಿನ ಬೇರೆನೇ ಕತೆ ಆಯಿತು, ಯಾಕೆಂದರೆ ಮಂತ್ಲಿ ಎಕ್ಸ್ಪೈರಿ ಅಂದರೆ ಟೈಮ್ ಇರುತ್ತೆ ನಿಮಗೆ. ಬಟ್ ಪೊಸಿಷನ್ ಟ್ರೇಡು ಮಾಡೋದು ತುಂಬ ಈಸಿನ ಅಂದರೆ ಆ ರೀತಿ ಏನಿಲ್ಲ. ಕೆಲವರು ಕೇಳಿದ್ರು ಎಲ್ಲದರಲ್ಲೂ ಪ್ರಾಫಿಟ್ ಆಗುತ್ತೆ ಅಂದರೆ ಆ ರೀತಿ ಇಲ್ಲ. 2 ಪೊಸಿಷನ್ ಟ್ರೇಡ್ ಅದೇ ರೀತಿ ಇದೆ. ಏಷ್ಯನ್ ಪೇಂಟ್ಸು ಇವತ್ತು ಪ್ರಾಫಿಟಲ್ಲೇ ಇತ್ತು, ಬಟ್ ನಾನು ನಾಳೆಗೆ ಹಾಗೆ ಉಳಿಸ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಟಾಟಾ ಮೋಟರ್ಸಲ್ಲಿ ಇನ್ನೂ ಕೂಡ ನಾವು ಅದೇ ಲೆವೆಲಲ್ಲಿ ಇದ್ದೀವಿ. ಇವತ್ತು ಸ್ವಲ್ಪ ಕನ್ಸಿಡರಬಲ್ ಆಗಿ ಆಗಿರೋದ್ರಿಂದ ಸೊ ಟಾಟಾ ಮೋಟರ್ಸ್ ಟ್ರೇಡ್ನ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಸೊ ಇದಿಷ್ಟು ಚಾರ್ಟ್ ಸ್ಟಾಕ್ ಆಗಿತ್ತು. ಈಗ ಸ್ಟಾಕ್ಸ್ ಓವರ್ ವ್ಯೂ ಬಗ್ಗೆ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ನಾವು ಮಾತಾಡ್ತಾ ಇರೋಂಥ ಸ್ಟಾಕು ಇವತ್ತಿನ ಟಾಪ್ ಗೇನರ್ ಆದಂತಹ UPL. ಸೊ UPL ಅಲ್ಲಿ ನೋಡಿ ಈ ಪ್ಯಾಟರ್ನ್ ಆಗ್ತಾ ಬರಬೇಕಾದ್ರೆ ನಾನು ಹಿಂದೆ ಒಂದ್ಸಲ ಸ್ಟಾಕ್ಸ್ ಟು ಬೈನಲ್ಲಿ ನಿಮಗೆ ಮಾತಾಡಿದ್ದೆ. ಇದು ಈ ರೀತಿ ಪ್ಯಾಟರ್ನ್ ಬರ್ತಾ ಇದೆ. ಬ್ಯಾಕ್ ಡ್ರಾಪಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಮೂಮೆಂಟ್ ಇದೆ. ಇಲ್ಲಿಂದ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಯೂಶುವಲ್ ಬಯಾಸ್ ಏನಿರುತ್ತೆ ಗೊತ್ತಾ, ಬ್ರೇಕ್ಔಟ್ ಆಗುತ್ತೆ ಅಂತಲೇ ಇರುತ್ತೆ. ಯಾಕೆಂದರೆ ಇದು ಸಿಮೆಟ್ರಿಕಲ್ ಟ್ರಯಾಂಗಲ್, ಅಸೆಂಡಿಂಗ್ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ. ಬಟ್ ಇಲ್ಲಿಂದ ಕೆಳಗಡೆ ಬಂತು. ಯೂಶುವಲಿ ಥಿಯರಿ ಏನು ಹೇಳುತ್ತೆ ಅಂದರೆ ಇದು ಎಷ್ಟಿರುತ್ತೋ ಅಷ್ಟು ಮೂಮೆಂಟು ಮೇಲ್ಗಡೆ ಹೋಗುತ್ತೆ ಅಂತ. ಅಂದರೆ ಆ ರೀತಿಯೇ ಮೂಮೆಂಟ್ ಕೊಟ್ಟಿರಿದ್ರೆ. ಬಟ್ ಇಲ್ಲಿ ಉಲ್ಟಾ ರಿಯಾಕ್ಷನ್ ಆಗಿರೋದ್ರಿಂದ ಕೆಳಗಡೆ ಬಂದಿರೋದ್ರಿಂದ ನಾವು ಬೇಸ್ನ ನೋಡಬೇಕು. ಬೇಸ್ ನೋಡಿದ್ರೆ ನಮಗೆ 600 ಅನ್ನೋದು ಒಂದು ಒಳ್ಳೆ ಸಪೋರ್ಟ್ ಥರ ಅಂತ ಕಾಣಿಸ್ತಾ ಇತ್ತು. ಇಲ್ಲಿ ಅಕ್ಯುಮುಲೇಟ್ ಕೂಡ ಮಾಡ್ಕೋಬೋದು. ಕೆಮಿಕಲ್ ಸೆಕ್ಟರ್ ಒಳ್ಳೆ ವ್ಯಾಲ್ಯೂಷನಲ್ಲಿ ಸಿಗ್ತಿದೆ ಅಂತ ನಿಮ್ಗೆ ಹೇಳಿದ್ದೆ. 600ರಿಂದ 580 ನಾನು ಕೂಡ ಅಕ್ಯುಮುಲೇಟ್
ಟಾರ್ಗೆಟ್ ಮಾಡ್ಕೊಂಡಿದ್ದೆ, ಈಗ ಒಳ್ಳೆ ರಿಟರ್ನ್ ಕೊಡ್ತಾ ಇದೆ. ನೋಡ್ತಾ ಹೋಗೋಣ. ಸದ್ಯಕ್ಕೆ ಇದು 650 ಅನ್ನೋದು ಶಾರ್ಟ್ ಟರ್ಮ್ ರೆಸಿಸ್ಟೆನ್ಸ್ ಆಗಿದೆ UPLಗೆ. ಅಲ್ಲೊಂದ್ಸಲ ಟೆಸ್ಟ್ ಮಾಡಿ ಮತ್ತೆ ಒಂದು ಅಟೆಂಪ್ಟ್ ಮಾಡಿ ಮೇಲ್ಗಡೆ ಕೊಡ್ತು ಅಂತಂದರೆ ಮತ್ತೆ ನಾವು 700 ಲೆವೆಲ್ಸ್ಗಳಿಗೆ ಹೋಗ್ಬೋದು. ಅಕ್ಯುಮುಲೇಟ್ ಮಾಡ್ಕೋಬೋದಾ ಅಂತಂದರೆ ಖಂಡಿತ ಒಳ್ಳೆ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೋಬೋದು. ದೀಪಕ್ ನೆಟ್ರೇಟು, ಅದೇ ರೀತಿಯಾಗಿ UPL, ಆರ್ತಿ ಇಂಡಸ್ಟ್ರೀಸು ಹೇಳಬೇಕು. ಬಟ್ ನಿಫ್ಟಿ 15 ತೊಗೊತೀರಾ ಅಂದರೆ UPL ಬಗ್ಗೆ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ದೀಪಕ್ ನೆಟ್ರೇಟ್ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಕೆಮಿಕಲ್ ಸೆಕ್ಟ್ರು ಸ್ವಲ್ಪ ಡೌನ್ ಫೇಸಲ್ಲಿ ನಡೀತಾ ಇತ್ತು. ನೀವು ನೋಡೋದಾದರೆ ಇಲ್ಲಿಂದ 2021ರಿಂದ ಕೆಳಗಡೆನೇ ಹೋಗ್ತಾ ಇದೆ. ಸೊ ಈಗ ಮತ್ತೆ ಚೇಂಜ್ ಆಗುತ್ತಾ ಅನ್ನೋದು ನಾವು ನೋಡ್ತಾ ಹೋಗೋಣ. ಅದೇ ರೀತಿ ನಾವು ನೆಕ್ಸ್ಟ್ ನೋಡ್ತಾರಂಥ ಸ್ಟಾಕು ICICI ಬ್ಯಾಂಕ್. ICICI ಬ್ಯಾಂಕಲ್ಲಿ CEO ಕಂಟಿನ್ಯೂ ಆಗ್ಬೋದು ಅಂತ ನ್ಯೂಸ್ ಬಂದಿತ್ತು ಅಂತ ಮೊನ್ನೆ ಹೇಳಿದ್ರೆ ನಾನು ಟ್ರ್ಯಾಕ್ ಮಾಡಲಿಕ್ಕೆ ಮರ್ತೋದೆ. 943 ಬೇಸ್ ನೋಡಿ ಅಲ್ಲಿಗೆ ಬಂದಿದೆ, ಟೆಸ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ತಿದೆ. ಸೊ 1000 ಆಲ್ ಟೈಮ್ ಹೈ ಲೆವೆಲ್, ಈ ಝೋನಲ್ಲೇ ಓಡಾಡ್ತಾ ಇದೆ. ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್ ಇವಾಗ ಇನ್ವೆಸ್ಟ್ ಮಾಡಲಿಕ್ಕೆ. ಬಟ್ ಆಲ್ ಟೈಮ್ ಹೈನಲ್ಲಿ ಯಾವುದಲ್ಲೂ ನಾವು ಇನ್ವೆಸ್ಟ್ ಮಾಡ್ಬೋದು. ಬಟ್ ಬ್ಯಾಂಕಿಂಗ್ ಸೆಕ್ಟರ್ ಅಂತ ನೋಡಿದ್ರೆ HDFC ಬ್ಯಾಂಕ್ ಒಳ್ಳೆ ವ್ಯಾಲ್ಯೂಯೇಷನ್ ಅಂತ ಅನ್ಸುತ್ತೆ ಕಂಪೇರ್ ಟು ICICI ಬ್ಯಾಂಕ್. ಬಟ್ ಎರಡೂ ಕೂಡ ಒಳ್ಳೆ ಥರದಾದಂಥ ಬ್ಯಾಂಕ್ಗಳೇ, ಚೆನ್ನಾಗಿ ಬಿಲ್ಡಪ್ ಆಗಿದೆ ICICI ಬ್ಯಾಂಕಲ್ಲೂ ಕೂಡ. ಆದರೆ ಈಗ ಇನ್ವೆಸ್ಟ್ ಮಾಡೋ ಲೆವೆಲಲ್ಲಿ ಇಲ್ಲ. ಸೊ ICICI ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನೀವು 880 ಈ ಲೆವೆಲ್ಗಿಂತ ಕೆಳಗಡೆ ಬರುತ್ತಲ್ಲ, ಆಗ ಯೋಚನೆ ಮಾಡ್ಕೋಬೋದು. ಅಂದರೆ ಇನ್ನೂ ಒಂದು 100 ಪಾಯಿಂಟ್ಸ್ ಕೆಳಗಡೆ ಇದೆ. ಸೊ ಅಲ್ಲಿ ತನಕ ನಾಟ್ ರೆಕಮೆಂಡೆಡ್ ಇನ್ ICICI ಬ್ಯಾಂಕ್. ನೋಡ್ತಾ ಹೋಗೋಣ ಯಾವ ರೀತಿ ಮುಂದೆ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಇದು ಆಲ್ ಟೈಮ್ ಹೈನ ಬ್ರೇಕ್ ಆಗುತ್ತಾ? ಬ್ರೇಕ್ ಆದರೆ ಬ್ಯಾಂಕ್ ನಿಫ್ಟಿನೂ ಕೂಡ ಆಲ್ ಟೈಮ್ ಹೈ ಕಡೆಗೆ ಹೋಗಬೇಕು. ಅಥವಾ ಇಲ್ಲೇ ಒಂದು ಸೈಡ್ ವೈಸ್ ಆಗಿಬಿಟ್ಟು ಕೆಳಗಡೆ ಬಂತು ಅಂತಂದರೆ ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಒಂದು ಕರೆಕ್ಷನ್ ಬಾಕಿ ಇದೆ ಅಂತ ಮಾತಾಡ್ತಾ ಇದ್ವಿ, ಅದು ಆಗ್ಬೋದು ಅಂತ. ಸೊ ICICI ಬ್ಯಾಂಕ್, HDFC ಬ್ಯಾಂಕ್ ಟ್ರ್ಯಾಕ್ ಮಾಡೋದಂಥದ್ದು ತುಂಬ ಒಳ್ಳೆಯದು. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಗೆ ನಿಮಗೆ ಒಂದು ಯಾವ ರೀತಿ ಹೋಗುತ್ತೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸಲ್ಲಿ ಇವತ್ತು ಕ್ಲೀನಾಗಿ ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ, ಟಾಪಲ್ಲೇ ಬಂದಿದೆ. ಸೊ ಪೊಸಿಷನ್ ಹಾಗೆ ಇಟ್ಕೊಂಡಿದ್ದೀನಿ. ಸೊ 3200 ನಾವು ಟಾರ್ಗೆಟ್ ಮಾಡ್ತಾ ಹೋಗೋದು. ಬಟ್ ಈ ಪ್ಯಾಟರ್ನ್ ಏನಾದ್ರು ಕನ್ಫರ್ಮ್ ಆಯಿತು ಅಂದರೆ ಇದು ಪ್ಯಾಟರ್ನ್ ಆಗೋದ್ರಿಂದ ಇಲ್ಲಿಂದ ನಿಮಗೆ ಒಂದು ಇನ್ನೂ ಕೆಳಗಡೆ ಬರುತ್ತೆ. ಇನ್ನೂ ನೀವು ನೋಡೋದಾದ್ರೆ ಇದು ಟ್ರಿಪಲ್ ಟಾಪ್ ಫಾರ್ಮೆಟ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಬಂದು ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ತೊಗೊತಾರಂಥ ಝೋನ್. ಆಫ್ಕೋರ್ಸ್ ಅಲ್ಲಿ ತನಕ ಮ್ಯಾಚ್ ಆಗಿಲ್ಲ, ಬಟ್ ಒಂದು ನೆಗೆಟಿವ್ ಆಗಿ ಹೋಗ್ತಾ ಇದೆ ಕೆಳಗಡೆ. ಸೊ ಬ್ಯಾಕ್ ಡ್ರಾಪಲ್ಲೂ ನೆಗೆಟಿವ್ ಸೆಂಟಿಮೆಂಟ್ ಇದ್ದಿದ್ದರಿಂದ ಇದು ಮತ್ತೆ ಏನಾದರೂ 3020 ಈ ಝೋನ್ಗೆಲ್ಲ ನಿಮ್ಗೆ ಸಿಕ್ತು ಅಂತಂದರೆ, ಅಂದರೆ ಕನಿಷ್ಠ ಪಕ್ಷ 3100 ಈ ಝೋನ್ಗಿಂತ ಕೆಳಗಡೆ ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನೆನ್ನೆ ನೋಡಿ ಮಧು ಅವರು ಕೇಳಿದ್ರು ಅನ್ಸುತ್ತೆ, ಕಮೆಂಟ್ ಮಾಡಿ ಲಾಂಗ್ ಟರ್ಮ್ ಸ್ಟಾಕ್ಸ್ನ ಮಾತಾಡಿ ದಯವಿಟ್ಟು ಅಂತ. ಸರ್ ನಿಫ್ಟಿ 50 ಸ್ಟಾಕ್ಸ್ ಎಲ್ಲದೂ ಲಾಂಗ್ ಟರ್ಮ್ ಸ್ಟಾಕ್ಸ್ ನನ್ನ ಪ್ರಕಾರ. ಬಟ್ ಸ್ವಲ್ಪ ಸೆಕ್ಟರ್ ವೈಸು ಚೂಸ್ ಮಾಡಿ, ತುಂಬ ಡೈವರ್ಸಿಫಿಕೇಷನ್ ಮಾಡಬೇಕೆಲ್ಲ. ನಾನು ಆಗಲೇ ಹೇಳ್ತಾ ಬಂದಿದ್ದೀನಿ, 5 ಲಕ್ಷ ತನಕ ನಿಮ್ಮ ಪೋರ್ಟ್ಫೋಲಿಯೋ ಇದೆ ಅಂತಂದರೆ 10 ಸ್ಟಾಕ್ಗಳನ್ನು ಇಟ್ಕೊಂಡ್ರೆ ಬೇಕಾದಷ್ಟು. ಬಿಗಿನರು ಈಗ ನಾನು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಇದ್ದೀನಿ ಅಂದರೆ ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು ಯಾವ ಕಡೆಗೂ ಹೋಗಲೇಬೇಡಿ. ಈಗಂತೂ ಹೋಗೋಕ್ಕೆ ಅವಕಾಶನೇ ಇಲ್ಲ, ಯಾಕಂದರೆ ಸಿಕ್ಕಾಪಟ್ಟಿ ಓವರ್ ಹೈಪ್ ಆಗೋಗಿದೆ. ಸೊ ಸ್ಟಿಕ್ ವಿತ್ ಲಾರ್ಜ್ ಕ್ಯಾಪ್ಸಲ್ಲಿ ಒಂದು 10 ಕಂಪ್ನಿಗಳನ್ನು ಚೂಸ್ ಮಾಡಿ ಆ 10 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಬನ್ನಿ ನಿಮ್ಮ 5 ಲಕ್ಷನ. ಆಮೇಲೆ ಗ್ರೋತ್ ಆದಂಗೆ ನೀವು ಅದರಲ್ಲಿ ಕ್ವಾಂಟಿಟಿನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ತುಂಬ ಡೈವರ್ಸಿಫಿಕೇಷನ್ ಮಾಡಿಕೊಂಡು ಎಲ್ಲೋ ಯಾವುದೋ ನ್ಯೂಸ್ ಬಂತು, ಈಗ ನಾಳೆ ಡಬಲ್ ಆಗಿಬಿಡುತ್ತೆ, ನಾಳೆ ಟ್ರಿಪಲ್ ಆಗಿಬಿಡುತ್ತೆ ಅಂತ ಹೋಗ್ಬಿಡಿ. ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಜೊತೆ ಇರಿ. ಇದ್ರ ಬಗ್ಗೆ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಫಸ್ಟ್ ವಿಡಿಯೋ ನಾನು ಪಬ್ಲಿಕ್ ಮಾಡಿದ್ದು ನಮ್ಮ ಚಾನಲಲ್ಲಿ, ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ. ಲಾಸ್ಟ್ ಇಯರ್ 2022 ಜನವರಿನಲ್ಲಿ ಬಂದಿರೋಂಥ ವಿಡಿಯೋ ಅದು. ಅದನ್ನ ನೀವು ಬೇಕಾದರೆ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್ ಟು ಫಾಲೋ, ಎಸ್ಪೆಷಲಿ ನೀವೇನಾದ್ರು ಬಿಗಿನರ್ ಆಗಿದ್ದರೆ. ಸೊ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಬಂದರೆ 3200 ತನಕ ಬರ್ತಾ ಹೋಗ್ಬೋದು. ಬಟ್ ICICI ಏಷ್ಯನ್ ಪೇಂಟ್ಸಲ್ಲಿ 3100ಗಿಂತ ಕೆಳಗಡೆ ನೀವು ಖಂಡಿತವಾಗ್ಲೂ GTTನ ಪ್ಲಾನ್ ಮಾಡ್ಬೋದು. ಒಳ್ಳೆ ಸ್ಟಾಕು, ಲಾಂಗ್ ಟರ್ಮಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸ್ಟಾಕು. ಈ ಶತಮಾನದ ಅಂದರೆ 2000 ಇಸ್ವಿಯಿಂದ ಅಂತ ನೀವು ನೋಡೋದಾದರೆ ಹೈಯೆಸ್ಟ್ ಕಾಂಪೌಂಡಿಂಗ್ ಮಾಡಿರೋಂಥ ಸ್ಟಾಕ್ಗಳಲ್ಲಿ ಏಷ್ಯನ್ ಪೇಂಟ್ಸು ಟಾಪ್ 3 ಲಿಸ್ಟಲ್ಲಿ ನಿಲ್ಲುತ್ತೆ. ಯೋಚನೆ ಮಾಡಿ ಏನು ಮಾಡ್ತೀರಾ ಅಂತ. ನೆಕ್ಸ್ಟು ಅಪೋಲೋ ಹಾಸ್ಪಿಟಲ್ಸಲ್ಲಿ ಒಂದು ಒಳ್ಳೆ ಶಾರ್ಟ್ ರಿಕವರಿಂಗ್ ಆಗ್ತಾ ಇದೆ. ಇದೇನಾದ್ರು ಇಲ್ಲಿ ಸಸ್ಟೇನ್ ಆಯಿತು ಅಂತಂದರೆ 5200 ಟಾರ್ಗೆಟ್ಗಳು ಅಂತ ಇಲ್ಲಿದ್ದಾಗ ನಾವು ಮಾತಾಡ್ಕೊಂಡಿದ್ವಿ. 5100 ಟಾರ್ಗೆಟ್ಗಳು ಬರ್ಬೋದು ಅಂದ್ಕೊಂಡಿದ್ವಿ. 5100ರಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ ಆಗಿ ಬಂದು ಒಂದು ರೆಸಿಸ್ಟೆನ್ಸ್ನ ತಗೊಂಡು ಪಾಸ್ ಆಗಿದೆ. ಬಟ್ ಸ್ಟಿಲ್ ಲುಕಿಂಗ್ ಬುಲ್ಲಿಶ್, ಯಾಕಂದರೆ ಈ ಟ್ರೆಂಡ್ ಲೈನ್ ಅದೇ ರೀತಿ ಇಂಟ್ಯಾಕ್ಟ್ ಆಗಿದೆ. ಇಲ್ಲಿ ನನಗೊಂದು ಬ್ರೇಕ್ಔಟ್ ಕೊಟ್ಟರೆ 5200 5300 ಆಲ್ ಟೈಮ್ ಹೈ ಕಡೆಗೆ ಹೋಗುತ್ತಾ ಅಂತ ನೋಡಬೇಕು. ಈಗ ನೋಡಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿದೆ. ಈ ಸಲ ಬಂದು ರೆಸಿಸ್ಟೆನ್ಸ್ ತಗೋಬೋದು ಅಥವಾ ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟು ಹೋಗ್ಬೋದು. ಯಾಕೆಂದರೆ ಕ್ಯಾಪೆಕ್ಸ್ ಎಕ್ಸ್ಪೆನ್ಷನ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಯಾವ್ಯಾವುದು ಹಾಸ್ಪಿಟಲ್ ಸೆಕ್ಟರಲ್ಲಿ ಇದೆಯೋ ಆ ಕಂಪ್ನಿಗಳೆಲ್ಲ. ಸೊ ಕ್ಯಾಪೆಕ್ಸ್ ಜಾಸ್ತಿ ಆದರೆ ಸ್ಟಾಕಿಗೆ ಒಂದು ಒಳ್ಳೆ ವ್ಯಾಲ್ಯೂಷನ್ ಇರುತ್ತೆ. ನೋಡ್ತಾ ಹೋಗೋಣ ಯಾವ ರೀತಿ ಅಂತ. ಇದನ್ನೇನಾದ್ರು ಬಿಟ್ಟು ಮೇಲ್ಗಡೆ ಹೋಯ್ತು ಅಂದರೆ ಸಣ್ಣದಾಗಿ ಯಾರಾದರೂ ಟಾರ್ಗೆಟ್ ಮಾಡ್ತಿದ್ರೆ 5200 ಟಾರ್ಗೆಟ್ ಮಾಡ್ಬೋದು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂದರೆ ಈಗ ಇನ್ವೆಸ್ಟ್ ಮಾಡಬೇಕಾ ಅಂತಂದರೆ ಬೇಕಾಗಿಲ್ಲ ಅಂತಲೇ ಅನಿಸುತ್ತೆ. ಯಾಕೆಂದರೆ ನನಗೆ ವೀಕ್ಲಿ ಕ್ಯಾಂಡಲ್ ಅಥವಾ ಮಂತ್ಲಿ ಕ್ಯಾಂಡಲ್ ನೋಡೋದಾದರೆ ಸ್ಟಿಲ್ ಕೆಳಗಡೆ ಇದ್ದೀವಿ. ಆದರೂ ಹಾಸ್ಪಿಟಲ್ ಸೆಕ್ಟ್ರಲ್ಲಿ ಇದೊಂದೇ ಸ್ಟಾಕ್ ಇರೋವಂಥದ್ದು ನಮಗೆ ನಿಫ್ಟಿ 50ನಲ್ಲಿ. ಬಟ್ ಆಫ್ಟರ್ ಕೋವಿಡ್ ನೀವು ನೋಡೋದಾದರೆ ಸಿಕ್ಕಾಪಟ್ಟಿ ಸ್ಪೆಕ್ಟ್ಯಾಕ್ಯುಲರ್ ಆಗಿ ನಿಮಗೆ ಹೈಕ್ ಆಗೋಗಿದೆ. ಬಟ್ ನಾನು ಇದನ್ನು ಟ್ರ್ಯಾಕ್ ಮಾಡಿಲ್ಲ ಫಂಡಮೆಂಟಲ್ಸ್ನ, ಹಾಗಾಗಿ ನಾನು ರೆಕಮೆಂಡ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ. ಇದೇನಾದ್ರು ಈ ಸಲ ಬ್ರೇಕ್ಔಟ್ ಕೊಡ್ತು ಅಂತಂದರೆ ಚಾನ್ಸಸ್ ಇರುತ್ತೆ. ಬಟ್ ರೀಸೆಂಟಾಗಿ ಮಾಡಿರೋ ಹೈ ಆಗಿದ್ದರಿಂದ ಮತ್ತೆ ಇಲ್ಲಿಗೆ ಹೋಗ್ಬಿಟ್ಟು ಒಂದು ರೆಸಿಸ್ಟೆನ್ಸ್ ತೊಗೊಂಡು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ನನ್ನ ಪ್ರಕಾರ. ಬಟ್ ಈ ಝೋನ್ ಅನ್ನೋದನ್ನು ಟ್ರ್ಯಾಕ್ ಮಾಡ್ತಾ ಇರಿ. ಇದನ್ನು ಬಿಟ್ಟು ಮೇಲ್ಗಡೆ ಹೋದರೆ ಇನ್ನು ಮಂತ್ಲಿ ಕ್ಯಾಂಡಲಲ್ಲಿ ನೋಡೋದಾದರೆ ನಿಮಗೆ 5600 ಲೆವೆಲ್ಗಳು ಕೂಡ ನೋಡಲಿಕ್ಕೆ ಸಿಗ್ಬೋದು. ಯಾರಾದರೂ ಅಕ್ಟೋಬರು ನೆಕ್ಸ್ಟ್ ಮಂತ್ಗಳನ್ನು ನೀವು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಮಾಡ್ತಾ ಹೋಗ್ಬೋದು. ನಿನ್ನೆ ಶಿವ ಅವರು ಹೇಳಿದ್ರಲ್ವ, ನಿಫಾ ವೈರಸ್ ಎಲ್ಲ
ಎಲ್ಲ ಬೇರೆ ಬರ್ತಾ ಇದೆ ಅಂತ. ಸೊ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಕೇಳ್ಕೊಳ್ತೀನಿ. ಬಟ್ ಹಾಸ್ಪಿಟಲ್ ಸ್ಟಾಕ್ಸು ನೋಡಿ ನ್ಯೂಸ್ ಬರುತ್ತೋ ಈವೆಂಟ್ ಆಗುತ್ತೋ ಅದು ಹೆಂಗೆ ಅಂತ ಗೊತ್ತಿಲ್ಲ, ಒಂದಕ್ಕೊಂದು ತಾಳೆ ಆಗ್ತಾ ಹೋಗುತ್ತೆ. ಸೊ ಅಕ್ಟೋಬರ್ ಮಂತಿಗೆ ಪೊಸಿಷನ್ ತೊಗೋಬೋದು ಅಪೋಲೋ ಹಾಸ್ಪಿಟಲ್ಸಲ್ಲಿ ಅಂತ ಅನಿಸ್ತಾ ಇದೆ. ವಿತ್ 5,000 ಆಗಿ ಸ್ಟಾಪ್ ಲಾಸ್ ಇಟ್ಕೊಂಡು ಬೇಕಾದ್ರೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಫ್ರೆಶ್ ಇನ್ವೆಸ್ಟರ್ಸ್ ನಾಟ್ ರೆಕಮೆಂಡೆಡ್. ಅದೇ ರೀತಿಗೆ HDFC ಬ್ಯಾಂಕಲ್ಲಿ ನಾವು ನಿನ್ನೆ ಮಾತಾಡ್ಕೊಂಡಿದ್ವಿ 1650 ರೆಸಿಸ್ಟೆನ್ಸ್ ತೊಗೊಂಡಿದೆ. ಸೊ ಇವತ್ತು 1650ರಿಂದ 1625 ಲೆವೆಲಲ್ಲೇ ಇದ್ದರೆ ಬ್ಯಾಂಕ್ ನಿಫ್ಟಿ ಏನಾಗ್ಬೋದು, ಒಂದು ಪಾಸ್ ತಗೋಬೋದು ಅಂತ. ಎಕ್ಸಾಕ್ಟಾಗಿ ಹಾಗೆ ಆಗೋಯ್ತು ನೋಡಿ. ನಿನ್ನೆ ಏನು ಒಂದು ಇಲ್ಲಿ ಬಂದಿತ್ತು, ಇಲ್ಲಿಂದ ಇದು ಟ್ರೆಂಡ್ ಲೈನ್ ಇನ್ನೂ ಇಂಟ್ಯಾಕ್ಟ್ ಆಗಿದೆ, ಇಲ್ಲಿಂದ ಒಂದು ಬೌನ್ಸ್ ತೊಗೊಂಡು ಮೇಲೆ ಹೋಗುತ್ತಾ ಅಂತ ಮಾತಾಡ್ಕೊಂಡಿದ್ವಿ. ಹೋಯ್ತಾದ್ರೂ ಮತ್ತೆ ರಿಜೆಕ್ಷನ್ನೇ ಬಂದು ಒಂದು ಸೈಡ್ ವೇಸ್ ದಿನದಲ್ಲಿ ಎಕ್ಸ್ಪೈರಿ ಆಗಿ ಒಂದು ಸೈಡ್ ವೇಸ್ ಮೂಮೆಂಟಲ್ಲಿ ಮುಗಿದು ಹೋಗಿದೆ. ಈ ರೀತಿ ಇದ್ದಾಗ 1625 1630 ಅನ್ನೋದು ಬೇಸು. ಸೊ ಶುಕ್ರವಾರ ನಾಳೆ ಏನಾದರೂ ಈ ಬೇಸಿಂದ ಬಿಟ್ಟು ಕೆಳಗಡೆ ಬಂತು ಅಂತಂದರೆ, ಇವತ್ತೇನುಂಟು ಬಸ್ ಸ್ಟ್ಯಾಂಡ್ ಮಾಡಿದೆಯಲ್ಲ, ಸೊ 1630 1625 ಈ ಲೆವೆಲ್ ಕಡೆಗೆ ಬರ್ಬೋದು. ಆವಾಗ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಒಂದು ಸಣ್ಣದಾಗಿ ನೆಗೆಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ HDFC ಬ್ಯಾಂಕ್ನ ಟ್ರ್ಯಾಕ್ ಮಾಡ್ತಾ ಹೋಗಿ. ಸದ್ಯಕ್ಕೆ ಇವತ್ತು ಕ್ಲೋಸ್ ಆಗಿರೋದು ನೋಡಿದ್ರೆ ಸ್ಟಾಕು ವೀಕ್ ಕ್ಲೋಸಿಂಗ್ ಆಗಿದೆ, ಅಟೆಂಪ್ಟ್ ಆಗಿಲ್ಲ ನೆನ್ನೆ ಹೈನ, ಎಲ್ಲೂ ಕೂಡ ಬುಲ್ಸು ತಗೊಂಡು ಹೋಗಿ ಇಲ್ಲಿಂದ ಕ್ಲೀನಾಗಿ ಒಂದು ನೆಗೆಟಿವ್ ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ. ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ನಾನು ಹೇಳಿದ್ದು ನಾಳೆಗೆ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಬಯಾಸ್ ಆಗಿದೆ, ಹಾಗಂತ ಎಕ್ದಮ್ ಪಿ ತೊಗೊಂಡು ಕೂತ್ರೆ ನಾನು ಜವಾಬ್ದಾರನಲ್ಲ. ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.